ಡಾಕ್ಟರ್ ಕಿಶೋರ್ ಸರ್, ಈಗ ಓಕೆ ಇಂಗ್ಲೀಷ್ ಮೆಡಿಸಿನ್ನು ಕೆಲವೊಂದಿಷ್ಟು ಫೇಕ್ ಬರ್ತಾ ಇದೆ ಅಂದರೆ ಉಳಿದಂಥದ್ದು ಆಯುರ್ವೇದಿಕ್ಕು ಹೋಮಿಯೋಪತಿ ಅದನ್ನು ಹೆಂಗೆ ನಂಬಬೇಕು? ಅದರಲ್ಲಿ ಫೇಕ್ ಇರಲ್ವ? ಹಾಗಾದರೆ ಇದರಲ್ಲಿ ಅಂತಾರಾಷ್ಟ್ರೀಯ ಜಾಲ ಇಲ್ಲ ಅನ್ನೋದು ಆಯುರ್ವೇದನಾಗಿ ನನಗೆ ಹೆಮ್ಮೆ, ನನ್ನ ಪುಣ್ಯ, ನನ್ನ ಸೌಭಾಗ್ಯ ಅಂತ ಭಾವಿಸ್ತೀನಿ. ಇದು ಅಂತಾರಾಷ್ಟ್ರೀಯ ಮಾಫಿಯಾ ಇಲ್ಲ, ಮಾಡಿದ್ರೆ ಇಲ್ಲೇ ಕಳಬರಿಕೆ ಮಾಡಿ ಬೇರೆ ದೇಶಕ್ಕೆ ಕಳಿಸ್ಬೇಕು. ಮೊನ್ನೊಂದು ನ್ಯಾಷನಲ್ ಟಿವಿಲಿ ಅದು ಬ್ಯೂಟಿಫುಲ್ ಇದಾಯಿತು. ಇಲ್ಲಿ ಒಂದು ಅಶ್ವಗಂಧ 60 ರೂಪಾಯಿ ಇದ್ದರೆ ಅಮೆರಿಕಲ್ಲಿ 600 ರೂಪಾಯಿ ಇರುತ್ತೆ. ಆದರೆ ಇಲ್ಲಿ ಗುಣಮಟ್ಟ ಅಷ್ಟಕ್ಕಷ್ಟೇ ಇರುತ್ತೆ. ಇದು ಸಾಕಷ್ಟು ಲೆಡ್ಡು, ಆರ್ಸನಿಕ್ಕು, ಮೆಟಲ್ಸು ಸಿಗುತ್ತೆ. ಅಮೆರಿಕ ಕಳಿಸಿರೋ ಸ್ಯಾಂಪಲ್ ಇಲ್ಲ ಅಂತ. ಅದು ಕೂಡ ಇಲ್ಲಿಂದ ಆಗ್ತಕ್ಕಂಥ ಅಚಾತುರ್ಯ ಇದೆ. ಇದು ಬೇರೆ ಕಡೆಯಿಂದ ಆಗ್ತಕ್ಕಂಥ ಅಚಾತುರ್ಯವನ್ನು ಇವಾಗ ಕೇಳಿ ತಂದಿದ್ದೀವಿ. ಅಚಾತುರ್ಯ, ತಪ್ಪು, ಕಳ್ತನ, ಫೇಕು ಎಲ್ಲಿದ್ದರೂ ಅದನ್ನು ಖಂಡನೀಯವೇ. ಅದು ಯಾವುದೇ ಸಿಸ್ಟಮ್ ಆಫ್ ಮೆಡಿಸಿನ್ ಇಲ್ಲ. ಆಗಲೇ ಹೇಳಿದೆ, ಎಂಪತಿ ಸಿಂಪತಿ ಎರಡು ಇರಬೇಕು. ಆಯುರ್ವೇದ ಅಲೋಪತಿ ನ್ಯಾಚುರೋಪತಿ ಜಗಳ ಆಡೋದಲ್ಲ. ಪೇಷಂಟ್ ಬಗ್ಗೆ ಎಂಪತಿ ಸಿಂಪತಿ ನಮಗಿದ್ರೆ ಇವೆಲ್ಲ ಪ್ರಾಬ್ಲಮ್ಸ್ಗೂ ಒಂದು ಸೊಲ್ಯೂಷನ್ ಸಿಗುತ್ತೆ ಅಂತಕ್ಕಂಥದ್ದು ಒಂದು. ಎರಡನೇದು, ನಿಮ್ಮ ಕ್ವಾಲಿಟಿ ಆಫ್ ಮೆಡಿಸನ್ನು ಮೊದಲ ಕಾಲದಲ್ಲಿ ಡಾಕ್ಟರ್ ಡಿಸ್ಪೆನ್ಸ್ ಮಾಡ್ತಾ ಇದ್ದಾರೆ. ನಾವೆಲ್ಲ ಚಿಕ್ಕವರು, ನಮ್ಮ ತಂದೆ ನಮ್ಮ ತಾತ ಎಲ್ಲ ವೈದ್ಯರು, ಅದು ಬೇರೆ ವಿಚಾರ. ಆದರೆ ಮೊದಲು ಹೆಂಗಿತ್ತು ಅಂದರೆ, ಡಾಕ್ಟ್ರ್ ಈ ಮಾತ್ರೆ ತಗೋ 3 ದಿವಸ ಬಿಟ್ಟವಾ, 5 ದಿವಸ ಬಿಟ್ಟವಾ, ನೀನು SLCಲಿ ಫೈಲ್ ಅದ್ಯಾ, ಒಳ್ಳೆ ಮಾರ್ಕ್ಸ್ ತೊಗೊಂಡ್ಯಾ, ನಿಂಗೆ ಮದುವೆ ಆಯಿತಾ, ಗೃಹಪ್ರವೇಶ, ದೇರ್ ವಾಸ್ ಇಂಟ್ರಾಕ್ಷನ್. ಇವತ್ತು ಇಂಟ್ರಾಕ್ಷನ್ನೇ ಇಲ್ಲ. ಕಾರ್ಪೊರೇಟ್ ಬಿಸ್ನೆಸ್ ಆಗಿಬಿಟ್ಟಿದೆ. ಅದು ಸಮಸ್ಯೆ ಇರೋದು ಇಲ್ಲಿ. ಪೇಷಂಟ್ಗೆ ಡಾಕ್ಟ್ರ್ ಹೆಸರು ಬೇಕಾಗಿಲ್ಲ, ಹಾಸ್ಪಿಟಲ್ ಬ್ರ್ಯಾಂಡ್ ಇದ್ದರೆ ಸಾಕು. ಡಾಕ್ಟ್ರಿಗೆ ಪೇಷಂಟ್ ಹೆಸರು ಬೇಕಾಗಿಲ್ಲ, ರಿಪೋರ್ಟ್ ನೋಡ್ಬಿಟ್ಟು ಹಂಗೆ ರಿಪೋರ್ಟ್ ಕೊಡೋದು. ವಿ ಆರ್ ನಾಟ್ ಹಿಯರ್ ಆ್ಯಸ್ ಕ್ವಾಲಿಫೈಡ್ ಫಿಸಿಷಿಯನ್ಸ್ ಟು ಟ್ರೀಟ್ ದ ರಿಪೋರ್ಟ್, ವಿ ಆರ್ ಹಿಯರ್ ಟು ಟ್ರೀಟ್ ದ ಪೇಷಂಟ್. ಪೇಷಂಟ್ಗೆ ಏನು ಬೇಕು, ಅವನ ಭಾವನೆ ಏನು, ಅವನ ಭಾವ ಏನು, ಅವನ ಅಳು ಏನು, ಅವನ ಸಂವೇದನೆ ಏನು, ಅವನ ರೋದನೆ ಏನು, ಇದನ್ನು ನೀವು ಅರ್ಥ ಮಾಡಿಕೊಂಡು ಬೆಂತಟ್ಟಿ ಟೆಂಡರ್ ಲವ್ ಅಂಡ್ ಕೇರ್ ಅಂತೀರಿ. ನಾನು ಇದೀನಿ ಹೋಗಿ ದೇವ್ರಿಗೆ ನಾನು ಸರಿ ಹೋಗುತ್ತೆ ಅಂತ ನೀವು ಭುಜ ತಟ್ಟಿ ಕಳ್ಸೋಕ್ಕೋ, ನೀವು ಜ್ವರ ಇದೆ 3 ದಿವಸ ಆ್ಯಂಟಿಬಯೋಟಿಕ್ಕು, 3 ದಿವಸ ಮಾತ್ರೆ ತೊಗೊಂಡು 4 ದಿವಸ ಕಷಾಯ ತೊಗೊಂಡು ಆಮೇಲೆ ನಮ್ಮ ಅಸಿಸ್ಟೆಂಟ್ ನೋಡಿ ಅಂತ ಇಲ್ಲೋಗಿ ಭೂಮಿ ಕೇಳಿ ನೋಡ್ಕೊಂಡು ಮಾತಾಡೋಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ನೀವು ಕಣ್ಣಿಟ್ಕೊಂಡು ಐ ಕೇರ್ ಫಾರ್ ಯು, ಅದಿರಬೇಕು, ಅಸ್ಮಿತೆ ಒಳಗಿರಬೇಕು. ಅದೇನು ಬೂಟಾಟ್ಗೆ ಅಥವಾ ಕ್ಯಾಮ್ರಾ ನಾವು ಹಿಂಗೆ ತೆಗ್ತೀವಿ ಹಂಗಲ್ಲ. ಅದು ಪೇಷಂಟ್ ಬಂದಾಗ ನಮ್ಮ ಊಟ ಕೊಡ್ತಾನೆ ರೀ. ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಅನ್ನದಾತರು ಅಂತ. ನಮ್ಮನ್ನ ಹುಟ್ಟೋದು ಪೇಷಂಟ್ಸಿಂದನೇ ಅಲ್ವಾ? ಒಂದು ತುತ್ತು ತಿನ್ಬೇಕಾದ್ರೂ ಒಂದು ಪೇಷಂಟ್ನ ಋಣ ನಮ್ಮ ಮೇಲಿದೆ ಅಂತ. ಆ ಋಣಭಾರ ನಾವು ಕಮ್ಮಿ ಮಾಡ್ಕೋಬೇಕು ಅಂದರೆ ವೃತ್ತಿಪರತೆ ನಮ್ಮಲ್ಲಿ ಇರಬೇಕಲ್ವ. ದಿ ಬೆಸ್ಟ್ ವಾಟ್ ಐ ಕ್ಯಾನ್. ಎಲ್ಲರಿಗೂ ಎಲ್ಲ ವೈದ್ಯಕೀಯ ಪ್ರಾವೀಣ್ಯತೆ ಇರುತ್ತೆ ಅಥವಾ ಎಲ್ಲ ಡಾಕ್ಟ್ರುಗಳು ಎಲ್ಲದರಲ್ಲೂ ಪ್ರಾವೀಣ್ಯರು ಅಂತ ನಾನು ಹೇಳ್ತಾ ಇಲ್ಲ. ಒಬ್ಬ ನಂಬಿ ನಮಗೆ ಬಂದಾಗ ದಿ ಬೆಸ್ಟ್ ನನ್ನ ಕಡೆಯಿಂದ ಇದಾಗ ಆಗುತ್ತೆ. ನನಗೆ ಆಗ್ತಾ ಇಲ್ವಾ, ಇಂಥ ಮನುಷ್ಯ ಅದೆಲ್ಲ ಪ್ರಾವೀಣ್ಯತೆಯನ್ನು ಹೊಂದಿದ್ದಾನೆ, ಮಾಡು. ಆಮೇಲೆ ನೀವೆಲ್ಲೋ ಹೋಗಿ ಅಡ್ಮಿಟ್ ಮಾಡಿ ಪ್ರೈಸ್ ಎಸ್ಕಲೇಟ್ ಮಾಡಿ 2,000 ರೂಪಾಯಿನ 4 ಲಕ್ಷ ಮಾಡಿ 20% ಕಮಿಷನ್ ಬಂದು ಹೆಗ್ಗಳಿಕೆ ಬದಲಿ ನೇರವಾಗಿ ಕೇಳಿಬಿಡಿ, ಅಪ್ಪ ನನ್ನ ಫೀಸ್ 25,000, ಐ ವಿಲ್ ಗಿವ್ ಮೈ ಬೆಸ್ಟ್. ನಿಂಗೆ ಸರ್ಜರಿ ಮಾಡಿಸಲ್ಲ, ನಿಂಗೆ ಅವಶ್ಯಕತೆ ಇಲ್ಲ, ಆದರೆ ನಿಂಗೆ ಸರ್ಜರಿ ಬೇಡ ಅಂತ ಹೇಳಬೇಕು, ನಂಗೊಂದು ಪ್ರಾವೀಣ್ಯತೆ ಇದೆ ಅಲ್ವಾ, ನಂಗೆ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ಅದಕ್ಕೊಂದು 5,000 ರೂಪಾಯಿ ಕೊಟ್ಬಿಟ್ಟು ಅಫಿಷಿಯಲ್ ಫೀಸು GST ಏನು ಬೇಕಾಗಿ ಬಿಲ್ ತೊಗೊಂಬಿಡು ಅಂದರೆ ಬಹುಶಃ ಪೇಷಂಟು ಇಲ್ಲ ಅನ್ನಲಾರ, ತಗೋ ನಾನು ಬದುಕಿಸಿದ್ಯಾ, ನನಗೆ ಅನ್ವಾಂಟೆಡ್ ಇಂಟರ್ವೆನ್ಷನ್ನ ಮಾಡಿಲ್ಲ, ಯು ಕೆಪ್ಟ್ ಮಿ ಸೇಫ್, ತಗೋ ಅಂತ ಹೇಳ್ತಾನೆ. ಇಫ್ ಯು ವಾಂಟ್ ಮನಿ ದರ್ 100 ways ಆಫ್ ಡೂಯಿಂಗ್ ರೈಟ್ ಮನಿ ಇನ್ ರೈಟ್ ವೇ. ಬಟ್ ನೀವು ಸ್ಪೂರಿಯಸ್ ಡ್ರಗ್ಸ್ ಕೊಡ್ತೀನಿ, ಹಾಸ್ಪಿಟ್ಲಲ್ಲಿ ದಂಧೆ ಮಾಡ್ತೀನಿ, ಎಲ್ಲೂ ಸಿಕ್ಬಿಡಲ್ಲ, ಸಿಕ್ಬಿದ್ದಾಗ ಇನ್ನೊಬ್ಬರ ಮೇಲೆ ಬ್ಲೇಮ್ ಗೇಮ್ ಹಾಕ್ತೀನಿ, ಇದು ಪಾಯಿಂಟ್ ಆಫ್ ಡಿಸ್ಕಷನ್ ನಾವು ಈ ಸಂದರ್ಭದಲ್ಲಿ ಮಾಡಬೇಕಾಗಿರತಕ್ಕಂಥದ್ದು. ದುರಾದೃಷ್ಟವಶಾತ್ ಮಾಡದೇ ಇರತಕ್ಕಂಥದ್ದು. ಡಾಕ್ಟರ್, ಇನ್ನೊಂದು ನನ್ನ ಕುತೂಹಲ, ಈಗ ವಿದೇಶಿಗಳಲ್ಲಿ ಎಕ್ಸ್ಪರ್ಟ್ ಆಗಿ ಎಸೆದಿರುವಂಥ ತ್ಯಾಜ್ಯದ ಔಷಧಿಗಳು ಬರ್ತಾ ಇದೆ. ನನ್ನ ಆಮೂಲಾಗ್ರ ಪ್ರಶ್ನೆನೂ, ಈಗ ನಿಮ್ಮ ಮನೆಗೆ ನಾನು ಸುಮ್ಮನೆ ಬಂದು ಕೊಡ್ಕೊಂಡು ನಿಮಗಿಂತ ಮೊದಲು ರಿಮೋಟ್ ಹಾಕೊಂಡು ಚಾನಲ್ ಶೇರ್ ಮಾಡ್ಕೊಂಡು ನೋಡ್ತಾ ಇದ್ದೀನಿ ಅಂದರೆ, ನಿಮ್ಮ ಮನೆ ಯಜಮಾನರಿಂದ ಹಿಡಿದು ನಾಯಿ ಮರಿವರೆಗೂ ನಾನು ಹೆಂಗೆ ಸಹಿಸ್ಕೊಂಡಿದೆ. ಕರೆಕ್ಟ್. ನೀವೇನೋ ರಾತ್ರಿ 10 ಗಂಟೆಗೆ ಬರ್ತೀರಿ, ನಾನು ಅಷ್ಟೊತ್ತಿಗೆ 6 ಚಾನಲ್ 3 ಸೀರಿಯಲ್ ನಿಮ್ಮ ಮನೆ ಕೂತ್ಕೊಂಡು ನೋಡಿದ್ದೀನಿ ಅಂದರೆ, ನಿಮ್ಮ ಮನೆ ಯಜಮಾನರಿಂದ ನಿಮ್ಮ ಮನೆ ನಾಯಿ ಮರಿವರೆಗೂ ನಾನು ಹೆಂಗೆ ಸಹಿಸ್ಕೊಂಡಿದೆ ಅಂದರೆ, ದೇ ಆರ್ ವೆಲ್ಕಮಿಂಗ್ ಮೀ ಇನ್ ಯುವರ್ ಆಬ್ಸೆನ್ಸ್ ಆ್ಯಂಡ್ ಯು ಆಲ್ಸೋ ನೋ. ನಿಮಗೂ ಚೆನ್ನಾಗಿ ಗೊತ್ತು, ಹೋಗೋಷ್ಟೊತ್ತಿಗೆ ಡಾಕ್ಟರ್ ಕಿಶೋರ್ 3 ಸೀರಿಯಲ್ ನೋಡಿರ್ತಾರೆ ನನ್ನ ಟಿವಿಲಿ ಅಂತ ಗೊತ್ತಿದ್ದು ಸಡನ್ನಾಗಿ ಏನೋ ನಮ್ಮನೆ ಬಂದು ನೀವು ಹೆಂಗೆ ನನ್ನ ಟಿವಿ ನೋಡ್ತಾ ಇದ್ದೀರಾ ಅಂತ ನೀವು ಆಶ್ಚರ್ಯಪಟ್ಟರೆ ಅದೆಷ್ಟು ಮೂರ್ಖತನವೋ, ಇದು ಅಷ್ಟೇ ಮೂರ್ಖತನ, ಅಷ್ಟೇ ಸರಳ ಮೂರ್ಖತನ, ಶ್ರೀಸಾಮಾನ್ಯನಿಗೆ ಮಂಕ್ ಬುದ್ಧಿ ಹಚ್ಚತಕ್ಕಂಥ ಮೂರ್ಖತನದ ಪರಮಾವಧಿ ಇದು. ಓಕೆ ಡಾಕ್ಟರ್, ಈಗ ನನ್ನ ಕುತೂಹಲ ಇರೋದು ಎಕ್ಸ್ಪೈರಿ ಡೇಟ್ ಇದು ಏನಾಗಿರುತ್ತೆ, ಎಕ್ಸ್ಪೈರ್ ಆಗಿದ್ದಾಗಿರುತ್ತೆ, ಆ ಮಾತ್ರೆಗಳನ್ನ ಏನು ಮಾಡ್ತಾರೆ ಅಂತೇಳಿ. ಪ್ರಭು, ಒಂದು ಅರ್ಥ ಮಾಡ್ಕೊಳ್ಳಿ, ಚೆನ್ನಾಗಿರೋ ಔಷಧ ಚೆನ್ನಾಗಿರೋ ಪೇಷಂಟಿಗೆ ಕರೆಕ್ಟಾಗಿರೋ ರೋಗ ಕೊಟ್ರೇ ಸಮಥಿಂಗ್ ಕಾಲ್ಡ್ ಆಸ್ ADR ಅಂತ ಆಗುತ್ತೆ, ಅಂದರೆ ಅಡ್ವರ್ಸ್ ಡ್ರಗ್ ರಿಯಾಕ್ಷನ್ ಅಂತ. ಅದು ಯಾವುದೋ ತಲೆನೋವಿಗೆ ಅಂತ ಒಂದು ಕಾಯಿಲೆ ಕೊಟ್ಟಿರ್ತೀವಿ, ಅದಿನೇನೋ ಒಳಗಡೆ ಹೋಗಿ ನಿಮ್ಮ ಲಿವರ್ ಜೊತೆ ಮಿಕ್ಸ್ ಆಗದೆ ಬೇರೆ ಏನೋ ಅಡ್ವರ್ಸ್ ರಿಯಾಕ್ಷನ್ ಕೊಟ್ಬಿಟ್ಟು ವಾಂತಿ ಮಾಡಿಸೋದು, ಬೇದಿ ಮಾಡಿಸೋದು, ಸುಸ್ತು ಮಾಡಿಸೋದು, ತಲೆ ತಿರುಗಿಸೋದು, ಬ್ಲ್ಯಾಕ್ಔಟ್. ಕರೆಕ್ಟ್ ಔಷಧಿ ಕರೆಕ್ಟ್ ಪೇಷಂಟ್ಗೆ ವಿವೇಚನೆ ಇರ್ತಕ್ಕಂಥ ಡಾಕ್ಟ್ರು ಕ್ವಾಲಿಫೈಡ್ ಕೊಟ್ಟರೆ ಈ ಥರದ ಪ್ರಾಬ್ಲಮ್ಸ್ ಆಗುತ್ತೆ. ಅದರಲ್ಲಿ ಎಕ್ಸ್ಪೈರ್ ಆಗೋದೇನು, ನೀವು ಮಾಂಸ ಹಳಸಿರುತ್ತೆ ಏನಾಗುತ್ತೆ, ಅದೆಷ್ಟು ಡೇಂಜರು, ಅದರ 10,000% ಡೇಂಜರು. ಈ ಥರದ ಕೆಮಿಕಲ್ಸ್ನ ನೀವು ಮೇಲಿಂದ ಮೇಲೆ ತೊಗೊಳ್ತಕ್ಕಂಥವ್ರು ಯಾರು? ಈಗ ಬೆಳಗ್ಗೆ ಬಂತಿರೋ ವಿಚಾರ ಯಾವುದು? ಸಿಂಪಲ್ ಕ್ಯಾನ್ಸರ್ ಡ್ರಗ್. ಕ್ಯಾನ್ಸರ್ ಅಂದ ತಕ್ಷಣ ಅಪ್ಪ ದೇವರೇ ದಿನ ಬೆಳಗಾರ ಸೂರ್ಯೋದಯ ನೋಡ್ಬಿಟ್ರೆ ಸಾಕು ಅಂತ ಪೇಷಂಟನ್ನ ಭಾವನೆ ಇರುತ್ತೆ. ಅಕ್ಕಪಕ್ಕದ ಅಟೆಂಡೆಂಟ್ಸ್ನು ಇನ್ನು ಸ್ವಲ್ಪ ಜೀವನ ಇದ್ದರೆ ಸಾಕು, 4 ವರ್ಷ ಮುಂದಕ್ಕೆ ಹೋದ್ರೆ ಇರುತ್ತೆ. ಎಷ್ಟು ಬೇಕಾದ್ರೂ ದುಡ್ಡು ಖರ್ಚು ಮಾಡ್ತಾರೆ. ದುಡ್ಡು ಖರ್ಚು ಮಾಡ್ತಾರೆ ಅಂಥೇಳಿ ನೀವು ವಿಷ ಕೊಡೋದು ಅಕ್ರಮ ಮಾಡೋದಲ್ಲ.
ಸಕ್ರಮದಲ್ಲಿ ಅವ್ರಿಗೆ ಎಷ್ಟು ದಿ ಬೆಸ್ಟ್ ಔಷಧಿಯನ್ನು ಆ ಸಂದರ್ಭಕ್ಕೆ ಕೊಡ್ಬೋದು, ಅದ್ರ ಬಗ್ಗೆ ಚಿಂತನೆ ಮಾಡಿದ್ರೆ ಬಹುಶಃ ಈ ಮಿಸ್ ಮ್ಯಾಚ್ ಆಫ್ ದ ಚೈನ್ ಏನಿದೆಯಲ್ಲ, ಎಲ್ಲೋ ಪ್ರೊಡಕ್ಷನ್ ಆಯಿತು ನಮಗೇನು ಗೊತ್ತಿಲ್ಲ, ಇವತ್ತು ಬೆಳಕಿಗೆ ಬಂದ್ಬಿಡುತ್ತೆ. ಬೆಳಕು ಬಂದು ಗಂಟೆಗಳು, ಇವತ್ತಿನ ಟೆಕ್ನಾಲಜಿ ನಿಮಿಷಗಳು, ವರ್ಸ್ಟ್ ಗಂಟೆಗಳಲ್ಲಿ ಜುಟ್ಟು ಜನವರ ಹಿಡ್ಕೊಂಡು ಒದ್ದು ಒಳಗೆ ಹಾಕೋಕ್ಕೆ ಸಮಸ್ಯೆನೇ ಇಲ್ಲ ಅಂತ ನಾನು ಹೇಳ್ತೀನಿ. ನಿಜ.